ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳ್ತಾ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚೌಳಿಕೆ ಪಲ್ಯನ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಾನು ಜವಾರಿ ಚೌಳಿಕೆ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆ ಕಡೆ ಈ ಕಡೆ ತುಂಬೆಲ್ಲ ತೆಗೆದುಬಿಟ್ಟು ನೀಟಾಗಿ ಸಣ್ಣ ಕಟ್ ಮಾಡ್ಕೊಂಡಿನಿ. ಕಟ್ ಮಾಡಿಕೊಂಡು ಇಲ್ಲಿ ಹಂಚೊಳಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಅದು ಒಂದು 5 ನಿಮಿಷ ಹುರ್ಕೋಬೇಕು ಎಣ್ಣೆಯಲ್ಲಿ. ಅದು ಒಂಚೂರು ಬೆಂದಿರಬೇಕು. ಮುಚ್ಚಳ ಮುಚ್ಚಿಟ್ರೆ ಇಮಿಡಿಯೇಟಾಗಿ ಅದು ಚೆಂದಾಗಿ ಬೆಂದಿರ್ತೈತಿ. ಇವಾಗ ಚೌಳಿಕೆ ಹುರ್ಕೊಂಡಾದ್ಮೇಲೆ ಅದಕ್ಕೆ ಒಗ್ಗರಣೆಗೆ ಅಂತೇಳಿ ಇಲ್ಲಿ ಕಡಾಯಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಮತ್ತು ಟೊಮೆಟೊ ಚಿಕ್ಕ ಕಟ್ ಮಾಡ್ಕೊಂಡಿರೋವಂಥದ್ದು ಹಾಕ್ಕೊಂಡು ಆಮೇಲೆ ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ಅದು ಎಲ್ಲ ತರಕಾರಿ ಎಲ್ಲ ಬೆಂದಾದ್ಮೇಲೆ ಆವಾಗಲೇ ಕಟ್ ಮಾಡ್ಕೊಂಡಿರುವಂಥ ಚೌಳಿಕೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1-2 ನಿಮಿಷ ಬೇಯಕ್ಕೆ ಬಿಟ್ಟರೆ ಆಯಿತು. ಆಮೇಲೆ ಇವಾಗ ಶೇಂಗಾ ಪುಡಿನ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಒಂದು ಚಿಕ್ಕ ಬೌಲಷ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬಟ್ ಇದಕ್ಕೆ ನೀವು ನೀರು ಹಾಕ್ಕೊಂಡ್ರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದು ಚೌಳಿಕೆ ಹಾಕ್ಕೊಂಡು ಒಂದು 5 ನಿಮಿಷ ಸಣ್ಣ ಉರಿಯಲ್ಲೇ ಮುಚ್ಚಳ ಮುಚ್ಚಿಟ್ರೆ ಚೌಳಿಕೆ ಪಲ್ಯ ರೆಡಿ ಆಗುತ್ತೆ. ಬಟ್ ನಾನಿಲ್ಲಿ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಚೌಳಿಕೆ ಪಲ್ಯ ರೆಡಿ ಆಯಿತು. ಇವಾಗ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ಚೌಳಿಕೆ ಪಲ್ಯ ಜೊತೆ ನಾನಿಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ಹಿಟ್ಟು ಸಾಣಿಸ್ಕೊಂಡಾದ್ಮೇಲೆ ಅದಕ್ಕೆ ಕುದಿ ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಬಟ್ ಇದು ಕಲಿಸ್ಕೋಬೇಕಾದ್ರೆ ಒಂಚೂರು ಹುಷಾರಿಂದನೇ ಕಲಿಸ್ಕೋಬೇಕು. ಯಾಕಂದ್ರೆ ನೀರು ಬಿಸಿ ಇರೋದ್ರಿಂದ ಕೈ ಸ್ವಲ್ಪ ಸುಡೋ ಚಾನ್ಸಸ್ ಎಲ್ಲ ಇರುತ್ತೆ. ರೂಢಿ ಇದ್ದವ್ರಿಗೆ ಏನೂ ಆಗಲ್ಲ. ಬಟ್ ಯಾರು ಹೊಸ್ದಾಗಿ ಜೋಳದ ರೊಟ್ಟಿ ಮಾಡೋಕ್ಕೆ ಟ್ರೈ ಮಾಡ್ತಿರಲ್ಲ ಅವ್ರಿಗೆ ಸ್ವಲ್ಪ ಕೈ ಪೇನ್ ಆಗ್ಬೋದು. ಬಟ್ ಇವಾಗ ಹಿಟ್ಟನ್ನ ನೀಟಾಗಿ ನಾದ್ಕೋಬೇಕು. ಮಿಜ್ಜಿ ನಾದ್ಕೋಬೇಕು. ಒಂದು 5 ನಿಮಿಷ ಆದ್ರೆ ನಾದ್ಕೋಬೇಕು. ಅಂದ್ರೆ ರೊಟ್ಟಿ ನೀಟಾಗಿ ಚೆಂದಾಗಿ ಬರ್ತಾವೆ. ಇವಾಗ ಹಿಟ್ಟೆಲ್ಲ ನಾದ್ಕೊಂಡದ್ದು ಆಯಿತು. ಇವಾಗ ಒಂಚೂರು ಕೆಳಗಡೆ ಹಿಟ್ಟು ಹಚ್ಕೊಂಡ್ಬಿಟ್ಟು ರೊಟ್ಟಿನ ಬಡಿತಾ ಇದ್ದೀನಿ. ಇವಾಗ ರೊಟ್ಟಿ ರೆಡಿಯಾಗಿದೆ. ಇದನ್ನು ಕಾಯ್ದಿರೋ ಹಂಚಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ಲೋ ಆಗಿ ಕಾಟನ್ ಅರ್ಬಿ ತಗೊಂಡು ರೊಟ್ಟಿಗೆಲ್ಲ ನೀರು ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡ್ಬಿಟ್ಟು ಒಂದು 2 ಸೆಕೆಂಡ್ ಬಿಟ್ಟು ಆ ರೊಟ್ಟಿನ ತಿರುವಿ ಹಾಕಬೇಕು. ಹಾಕಿದ ಮೇಲೆ ಅದನ್ನು ಹಾಗೆ ಆ ಕಡೆ ಈ ಕಡೆ ಬೇಯಿಸ್ಕೋಬೇಕು. ಇವಾಗ ಜೋಳದ ರೊಟ್ಟಿ ರೆಡಿ ಆಯಿತು. ಹಿಟ್ಟು ಕಲಿಸ್ಕೋಬೇಕಾದ್ರೆ ನೀಟಾಗಿ ಒಂದು 2-3 ನಿಮಿಷ ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ರೆ ರೊಟ್ಟಿ ಹುಬ್ಬಿ ಬರ್ತಾವೆ. ಇವಾಗ ಜೋಳದ ರೊಟ್ಟಿ ರೆಡಿ ಆಯಿತು. ಜೋಳದ ರೊಟ್ಟಿ ಜೊತೆ ಚೌಳಿಕೆ ಪಲ್ಯ, ಉಪ್ಪಿನಕಾಯಿ, ಹಸಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ತಿಂದ್ರೆ ಸಖತ್ತಾಗಿರುತ್ತೆ. ಆಮೇಲೆ ಸೌತೆಕಾಯಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.